ಅನ್ನದಾನಯ್ಯನವರು ಹಾಗೇ ಇದ್ರು. ಸದಾವಕಾಲ ಪುಣ್ಯದ ಕಾರ್ಯವನ್ನ ಮಾಡುತ್ತಾ ಇದ್ರು. ಹೀಗ ಪುಣ್ಯದ ಕಾರ್ಯವನ್ನ ಮಾಡ್ತಾ ಮಾಡ್ತಾ ಹಳ್ಳಿಕೇರಿಯ ಗ್ರಾಮದೊಳಗಿರುವಂಥ ಸಮಯದೊಳಗ ತುಂಬು ಯೌವನ ಮದುವೆಯಾಗಿದ್ದಿಲ್ಲ. ಹಾಗಾಗಿ ಅಲ್ಲಲ್ಲಿ ಕನ್ಯೆಯನ್ನು ನೋಡ್ತಾ ಇತ್ತು. ಈಗ ಕನ್ಯೆಯನ್ನು ನೋಡುವಂಥ ಸಮಯದೊಳಗ ಸೋಮಾಪುರದ ಭಕ್ತರು ಆಗಾಗ ಯಾರ ಹತ್ರ ದರ್ಶನಕ್ಕೆ ಬರ್ತಾ ಇದ್ರು ಅಂದ್ರೆ ಹಳ್ಳಿಕೇರಿಯೊಳಗಿರುವಂತಹ ಅನ್ನದಾನಯ್ಯನವರ ದರ್ಶನಕ್ಕಾಗಿ ಬರ್ತಾ ಇತ್ತು. ಇದನ್ನ ಅರಿತಿರುವಂತಹ ಸೋಮಪುರದ ಭಕ್ತರು, ಅದು ಗದಗ ಸಮೀಪದೊಳಗೆ ಬರುವಂತಹ ಸೋಮಾಪುರ, ಅದಕ್ಕೆ ಈಗ ಸ್ಟೇಷನ್ ಸೋಮಾಪುರ ಅಂತ ಕರೀತಾರೆ. ಸ್ಟೇಷನ್ ಸೋಮಾಪುರ ಅಂತ ಕರೀತಾರೆ. ಆ ಸೋಮಾಪುರದೊಳಗ ಒಬ್ಬ ಪ್ರಸಿದ್ಧ ಪಂಡಿತೋತ್ತಮರು, ಅವರ ಹೆಸರು ಚಿದಾನಂದಾಖ್ಯ ಗುರುವರ್ಯರು ಅಂತ. ಚಿದಾನಂದಕ್ಯ ಗುರುವರ್ಯರು ಅವರ ಸೇವೆಯನ್ನು ಮಾಡುತ್ತಾ ಸದಾವಕಾಲ ಅವರಿಗೆ ಆಪ್ತ ಶಿಷ್ಯಳಾಗಿದ್ದಂಥವಳು, ಮಗಳಾಗಿದ್ದಂಥವಳು ರುದ್ರಾಂಬಿಕಾ ಮಾತಾ ಅಂತ, ರುದ್ರಾಂಬಿಕಾದೇವಿ ಅಂತ. ರುದ್ರಾಂಬಿಕಾದೇವಿ ತನ್ನ ತಂಗಿಯ ಒಡಗೂಡಿ ಸೋಮಪುರದ ಚಿದಾನಂದಾಖ್ಯ ಪಂಡಿತಾರಾಧ್ಯರ ಸೇವೆಯನ್ನು ಮಾಡ್ತಾ ಇರುವುದನ್ನು ಮನಗಂಡಿರುವಂತಹ ಸೋಮಪುರದ ಜನ ಅಂತಾರಂತ, ಇತ್ತ ಏ ತಂಗಿ ಸಾಕು ಇಲ್ಲ ಆಪ ಮಾಡಿ. ತಂಗಿ ಒಡಗೂಡಿ ಆ ಚಿದಾನಂದಾಖ್ಯ ಪಂಡಿತಾರಾಧ್ಯರ ಸೇವೆಯನ್ನು ಮಾಡುವಂತಹ ಆ ತಾಯಿಯನ್ನು ನೋಡಿರುವಂತಹ ಸೋಮಪುರದ ಭಕ್ತರು, ಅದೇ ಸೋಮಪುರದ ಭಕ್ತರು ಪ್ರತಿಯೊಂದು ಸಾರಿ ಕಷ್ಟ ಕಾರ್ಪಣ್ಯವಿದ್ದಾಗ ಹಿರೇಮಠದ ಹಳ್ಳಿಕೇರಿಯ ಅನ್ನದಾನಯ್ಯನವರ ಹತ್ತಿರ ಹೋಗುತ್ತಾ ಇತ್ತು. ಆವಾಗ ಇದನ್ನು ಗಮನಿಸಿದರು. ಆ ಚಿದಾನಂದಾಖ್ಯ ಪಂಡಿತಾರಾಧ್ಯ ಶಿಷ್ಯೋತ್ತಮಳಾಗಿರುವಂತಹ ರುದ್ರಾಂಬಿಕಾದೇವಿಯನ್ನ ಹಳ್ಳಿಕೇರಿಯೊಳಗಿರುವಂತಹ ಅನ್ನದಾನಯ್ಯನವರಿಗೆ ತಂದುಕೊಂಡ್ರೆ ಹ್ಯಾಗ, ಅವರಿಬ್ಬರಿಗೆ ಮದುವೆಯನ್ನ ಮಾಡಿಸಿದ್ರೆ ಹ್ಯಾಗ, ಹಾಲು ಜೇನು ಬೆರೆತಂಗಿರುತ್ತ, ಕಬ್ಬಿಣ ಮೇಲೆ ಜೇನು ಇಟ್ಟಂಗಿರುತ್ತ. ಹಳ್ಳಿಕೇರಿಯೊಳಗಿರುವಂತಹ ಅನ್ನದಾನಯ್ಯನವರೂ ಕೂಡ ಒಳ್ಳೆಯ ಅನುಭಾವಿಗಳು, ಒಳ್ಳೆಯ ವಿದ್ಯಾವಂತರು, ಸಮಾಜ ಹಿತಚಿಂತಕರು. ಇತ್ತ ಸೋಮಪುರದೊಳಗಿರುವಂತಹ ಚಿದಾನಂದಾಖ್ಯ ಪಂಡಿತಾರಾಧ್ಯರ ಶಿಷ್ಯೋತ್ತಮಳಾಗಿರುವಂತಹ ರುದ್ರಾಂಬಿಕೆಯೂ ಕೂಡ ಒಳ್ಳೆಯ ಆಚಾರವಂತಳಾಗಿದ್ದರು, ಒಳ್ಳೆಯ ವಿಚಾರವಂತಳಾಗಿದ್ದಳು. ಹೀಗಾಗಿ ಇವರಿಬ್ಬರಿಗೆ ಮದುವೆ ಮಾಡಿಸಿದ್ರೆ ಬಾಳು ಬಹಳ ಸುಖಿಯಾಗಿರುತ್ತೆ, ಸಮಾಜ ಸ್ವಾಸ್ಥ್ಯತೆಯಿಂದ ಇರುತ್ತೆ, ಸಮಾಜ ಉದ್ಧಾರವಾಗುತ್ತ. ಹೀಗ ಸೋಮಪುರದ ಭಕ್ತರು ಮತ್ತು ಆ ನಂತರದೊಳಗ ಹಳ್ಳಿಕೇರಿಯ ಭಕ್ತರು ತಮ್ಮೊಳಗ ಮಾತನಾಡಿಕೊಂಡು ಏನು ಮಾಡಿದರು ಅಂದ್ರೆ, ಇಲ್ಲಿ ಹಳ್ಳಿಕೇರಿಯ ಅನ್ನದಾನಯ್ಯನವರನ್ನ ಒಪ್ಪಸಾಕ ಬರ್ತಾರೆ. ತಂಗಿ ಅದೇ ಕಥೆ ನಿಮ್ದೇ ಆಗಿಬಿಡುತ್ತೆ, ಮತ್ತೇನಾಗಂಗಲ್ಲಿ. ಒಂದ ಮಾತನಾಗ ಹೇಳ್ಬೇಕಂದ್ರೆ ವರ್ಷ ಹಚ್ಬೇಕ, ಅದ ಪದ್ಧತಿ, ಮತ್ತೇನಿಲ್ಲ. ಬರ್ಬೇಕ, ಗಲಾಟೆ ಮಾಡ್ಬೇಕ, ಹೋಗ್ಬೇಕು. ಇದನ್ನ ಹೇಳ್ತಾರ ನೀವು ಶಾಲ್ಯಾಗ? ಏಯ್ ತಮ್ಮ, ಏಯ್
ಓಯ್ ಅಲ್ಲಿ ಯಾರನ್ನೂ ಕುಂದರ್ಸ್ಬೇಡ್ರಿ, ಅಲ್ಲಿ ದೊಡ್ಡವ್ರು ಮಾತ್ರ ಕುಂದಿರ್ಬೇಕು. ಇಲ್ಲಿ ಬಂದು ಅಲ್ಲಿ ಗುರುಗಳು ಕುಂತಿರ್ತಾರ, ಅವ್ರು ಇದ್ರಿಗೆ ಯಾಕೆ ಕಟ್ಟಿ ಮ್ಯಾಗ ನಿಮ್ಮ ಹುಡುಗರನ್ನ ಕುಂದಿರ್ಸ್ತೀರಿ ಅಂದ್ರೆ ಎಷ್ಟು ಸಂಸ್ಕಾರ ಐತಿ ಅಂತ ಗೊತ್ತಾಗುತ್ತೆ ಇಲ್ಲೇ. ಮತ್ತಿನ್ನೊಂದು ಏನು ಹೇಳ್ಬೇಕಾಗಿತ್ತು, ಏಯ್ ತಮ್ಮ ಅವ್ರನ್ನೆಲ್ಲ ಕೆಳಗೆ ಕುಂದಿರ್ಸಿ. ದೊಡ್ಡ ದೊಡ್ಡ ಮಠಾಧೀಶರು ಬಂದಿರ್ತಾರೆ, ದೊಡ್ಡ ತಾತನವ್ರ ಜಾಗ ಇದು, ತಾವು ಮ್ಯಾಗ ಕುಂದ್ರುದು ಅಂದ್ರೆ ಹೇಗೆ? ಈಗ ಅವರು ಮಾತಾಡಿಕೊಂಡ್ರು. ಇಲ್ಲಿಯೂ ಸರಳ ಸದ್ಭಕ್ತಳದಾಳ, ಒಳ್ಳೆಯ ಸುಂದರ ಕನ್ಯೆ ಅದಾಳ, ನೋಡಾಕ ಸ್ಫುರದ್ರೂಪಿಯಾಗಿರುವಂತಹ ರುದ್ರಾಂಬಿಕಾ ಮಾತೆ. ಅದರೊಳಗೂ ಕೂಡ ಸೋಮಾಪುರದ ಚಿದಾನಂದಾಖ್ಯ ಪಂಡಿತರ ಶಿಷ್ಯತ್ವವನ್ನು ಪಡೆದುಕೊಂಡು ಅವರ ಅನುಭಾವದೊಳಗ ಅವರ ಸಂಸ್ಕಾರದೊಳಗೆ ಬೆಳೆದಿರುವಂಥವಳದಾಳ. ಹಾಗಾಗಿ ಈ ಕನ್ಯೆಯನ್ನು ಹಳ್ಳಿಕೇರಿಯೊಳಗಿರುವಂತಹ ಅನ್ನದಾನಯ್ಯನವರಿಗೆ ತಂದುಕೊಂಡ್ರಾಯ್ತು ಅಂತೇಳಿ ಎರಡೂ ಗ್ರಾಮಸ್ಥರು ಮಾತನಾಡಿಕೊಂಡು ಎಲ್ಲಿಗೆ ಬಂದರು ಅಂದ್ರೆ ಹಳ್ಳಿಕೇರಿಯೊಳಗಿರುವಂತಹ ಅನ್ನದಾನಯ್ಯನವರ ಹತ್ರ ಬರ್ತಾರೆ. ಹಳ್ಳಿಕೇರಿಯ ಅನ್ನದಾನಯ್ಯನವರ ಹತ್ರ ಬಂದು, ಯಪ್ಪ ನೀವು ಮದುವೆ ವಯಸ್ಸಿಗೆ ಬಂದಿರಿ, ಹಾಗಾಗಿ ನಿಮಗೆ ಉತ್ತಮವಾಗಿರುವಂತಹ ಒಂದು ಕನ್ಯೆಯನ್ನು ನೋಡೀವಿ ನಾವು. ಕನ್ಯಾ ಅಂದ್ರೆ ಸುಮ್ಮನೆ ಅಲ್ಲ ತಾಯಿ. ದೊಡ್ಡವರು ಒಂದು ಮಾತು ಹೇಳ್ತಾರಲ್ಲ, ಕನ್ಯಾವರಯತೆ ರೂಪಂ ಮಾತಾ ಪಿತ್ತ ಪಿತಾ ವಿದ್ಯ ಬಾಂಧವ ಕುಲ ನಿಶ್ಯಂತಿ ಮೃಷ್ಟಾನ್ನ ಇತರೇ ಜನ ಅಂತೇಳಿ. ಹುಡುಗ ಹುಡುಗಿಯ ರೂಪವನ್ನು ನೋಡ್ತಾನಂತ, ಹುಡುಗಿ ಹುಡುಗನ ರೂಪವನ್ನು ನೋಡ್ತಾಳಂತ. ಇವರಿಬ್ಬರ ವ್ಯವಹಾರ ಅಲ್ಲಿಗೆ ಮುಗಿತು. ಮಾತಾ ವಿತ್ತ ಅಂದ್ರ ಆ ಹುಡುಗನ ತಾಯಿ ಏನು ನೋಡ್ತಾಳ ಅಂದ್ರ ಮನೆಗೆ ಬರುವಂತಹ ನನ್ನ ಸೊಸಿ ಎಷ್ಟು ವರದಕ್ಷಿಣೆ ತರ್ತಾಳ, ಎಷ್ಟು ಬೆಳ್ಳಿ ತರ್ತಾಳ, ಎಷ್ಟು ಬಂಗಾರ ತರ್ತಾಳ ಅಂತ ನೋಡ್ತಾಳಂತ. ಇನ್ನು ಮಾತಾವಿತ್ತ ಪಿತಾ ವಿದ್ಯ, ಇನ್ನು ಹುಡುಗನ ತಂದೆ ಏನು ವಿಚಾರ ಮಾಡತಾನ, ಏನು ನೋಡ್ತಾನ ಅಂದ್ರ ನನ್ನ ಮನೆಗೆ ಸೊಸೆಯಾಗಿ ಬರುವಂಥವಳು, ನನ್ನ ಮನೆಗೆ ಸೊಸೆಯಾಗಿ ಬರುವಂಥವಳು ಎಷ್ಟು ಓದ್ಯಾಳ, ಆಕೆಗೆ ಎಷ್ಟು ಜ್ಞಾನ ಐತಿ, ನನ್ನ ಮನೆಯನ್ನು ಹೇಗೆ ತೂಗಿಸಿಕೊಂಡು ಹೋಗುತ್ತಾಳ ಅಂತೇಳಿ ಇನ್ನು ಹುಡುಗನ ತಂದೆ ವಿಚಾರ ಮಾಡತಾನಂತ. ಮಾತಾ ವಿತ್ತ ಪಿತಾ ವಿದ್ಯ ಬಾಂಧವ ಕುಲ ನಿಶ್ಯಂತಿ, ಇನ್ನು ಅಡ್ಡ ಬೀಗರು ಉದ್ದ ಬೀಗರು ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲ ಇರ್ತಾರಲ್ಲ, ಇವ್ರು ವಿಚಾರ ಮಾಡ್ತಾರಂತ. ಹುಡುಗ ಹೆಂಗಿದ್ರೇನು, ಹುಡುಗಿ ಹೇಗಿದ್ರೇನು, ಒಟ್ಟು ಮದುವೆ ಆಗಕತ್ತೈತೆಲ್ಲ ಅಷ್ಟು ಸಾಕು ಅಂತ. ಮೃಷ್ಟಾನ್ನ ಇತರೇ ಜನ, ಇನ್ನು ಮದುವೆಗೆ ಬಂದಂಥವ್ರು ವಿಚಾರ ಮಾಡ್ತಾರಂತ. ಹುಡುಗರ ಹೆಂಗಿರ್ಲಿ, ಆ ಮದುವೆರ ಹೆಂಗರ ಯಾಕಾಗಲಿ, ಒಟ್ಟು ನಮಗೆ ಊಟ ಸಿಕ್ಕರೆ ಸಾಕು ಅಂತೇಳಿ ಮದುವೆಗೆ ಬಂದಿರುವಂತಹ ಜನ ಅಕ್ಕಿ ಕಾಳು ಹಾಕೋದಕ್ಕಿಂತ ಪೂರ್ವದೊಳಗೆ ತಾಟ್ ಹಿಡ್ಕೊಳಕ್ಕೆ ಹೋಗ್ತಾರಂತ. ಇಷ್ಟ ಮದುವೆ, ಇಷ್ಟ ಕನ್ಯಾಶೋಧನೆ ಅಂತ. ಇದನ್ನು ಬಿಟ್ಟು ಮತ್ತೊಂದು ಏನಿಲ್ಲ. ಹಾಗ ಮಾಡಲಿಲ್ಲ ಅನ್ನದಾನಯ್ಯನವರು. ಕನ್ಯಾ ನೋಡಾಕಂತೇಳಿ ಹೊರಟಿರುವಂತಹ ಸಂದರ್ಭದೊಳಗೆ ಆಗಿನ ಕಾಲಮಾನದೊಳಗೂ ಕೂಡ ಒಬ್ಬ ದೇವರ ದಾಸಿಮಾರ್ಯ ಅನ್ನುವಂತಹ ಶರಣ ಕನ್ಯಾ ನೋಡಾಕಂತ ಹೊರಟನಂತ. ದೇವರ ದಾಸಿಮಾರ್ಯ, ಜೇಡರ ದಾಸಿಮಾರ್ಯ ಅನೇಕ ಹೆಸರುಗಳಿಂದ ಕರೀತಾಯಿ. ಅವನಿಗೂ ಮದುವೆ ಆಗಬೇಕು ಅಂತ ಅನಿಸ್ತಂತ ಆ ಶರಣ್ಣಿಗೂ ಕೂಡ. ವಯಸ್ಸು 45 ಆಗಿ ಬಿಟ್ಟಿದ್ದು. ಒಳ್ಳೆಯ ವಯಸ್ಸಿದ್ದಾಗ ಎಲ್ಲರೂ ಹೇಳಿದ್ರಂತ, ಇಲ್ರಿ ದಾಸಿಮಾರ್ಯರ ಮದುವೆ ಆಗ್ರಿ. ಬಸವಾದಿಯ ಶಿವಶರಣರೆಲ್ಲ ಮದುವೆ ಆಗ್ಯಾರ ಕಲ್ಯಾಣದೊಳಗೆ, ಹಾಗಾಗಿ ನೀವು ಮದುವೆ ಆಗ್ರಿ. ಒಳವಿಯ ಚನ್ನ ಬಸವಣ್ಣವರು, ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿಯನ್ನು ಹೊರತುಪಡಿಸಿ ಎಲ್ಲರೂ ಮದುವೆ ಆಗ್ಯಾರ. ಹಾಗಾಗಿ ಅವರು 3 ಜನ ವೈರಾಗ್ಯ ಮೂರ್ತಿಗಳು, ನೀವು ಮದುವೆ ಆಗ್ರಿ, ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿದ್ರು. ವಲ್ಯ ಅಂದ್ರೆ ಒಳ್ಳೆಯ ವಯಸ್ಸಿದ್ದಾಗ. ಇನ್ನೇನು ಒಂದು 45 ವಯಸ್ಸು ಬಂದು ಅವಾಗ ನನಗೂ ಮದುವೆ ಆಗಬೇಕು ಅಂತ ಅನಿಸ್ತಂತ. ಕನ್ಯಾ ನೋಡಕ್ಕಂತೇಳಿ ಹೊರಟರು ದೇವರ ದಾಸಿಮಾರ. ಹೋಗುವಾಗ ಏನು ತೆಗೆದುಕೊಂಡು ಹೋದರು,
ಏನು ತಗೊಂಡು ಹೋದ್ರು ತಾಯಿ ಅಂದ್ರೆ ಒಂದು ವಸ್ತ್ರದೊಳಗೆ ಹೆಗಲ ಮ್ಯಾಲಿರುವಂಥ ವಸ್ತ್ರದೊಳಗೆ ಒಂದು 2 ಬಗಸಿ ಅಕ್ಕಿಯನ್ನು ತೆಗೆದುಕೊಂಡು ಹೋದ್ರಂತ. ಒಂದು 2 ಬಗಸಿ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲೆಲ್ಲಿ ಕನ್ಯಾ ನೋಡ್ತಾರಲ್ಲ ಆ ಕನ್ಯಾ ಮನಸ್ಸಿಗೆ ಬಂದಾಗ ಏನು ಮಾಡ್ತಾ ಇದ್ರು ಅಂದ್ರೆ ಆ ಕನ್ಯೆ ಕೇಳ್ತಾ ಇದ್ರಂತ, ನೀನು ನನ್ನನ್ನು ಮದುವೆ ಆಗಬೇಕಾಗಿತ್ತು ಅಂದ್ರೆ ನಂದೊಂದು ಷರತ್ತ, ನಂದೊಂದು ಕಂಡೀಷನ್ನ, ನನ್ನೊಂದು ಭಿನ್ನಹ. ಏನು ಷರತ್ತ ಏನು ಕಂಡೀಷನ್ನ ಅಂದ್ರೆ ನಾನೇನು 2 ಬಗಸಿ ಅಕ್ಕಿಯನ್ನು ತಂದೀನಲ್ಲ ಇದನ್ನು ಅನ್ನ ಮಾಡಿಕೊಡಬೇಕು ಅಂಥೇಳಿ. ಏನವ ಆ 2 ಬಗಸಿ ಅಕ್ಕಿನ ಅನ್ನ ಮಾಡಿಕೊಡ್ಬೇಕು. ನೀವು ಅನ್ಬೋದು ಅದೇನು ದೊಡ್ಡ ಕೆಲಸ ರೀ ಅಂತೇಳಿ. ಈಗಾಗಿದ್ರೆ 3 ಸೀಟಿ ಆಗಿಬಿಡ್ತಿದ್ದು ಕುಕ್ಕರ್ನ್ಯಾಗ, ಹಿಂಗಿಟ್ಟು ಹಿಂಗೆ ತೆಗೆದು ಬಿಡ್ತಿದ್ದು. ಅದು ಅನ್ನ ಆಗೈತಿ ತೆಗಿರೋ ಅನ್ನುತ್ತದು 3 ಸೀಟಿ ಹೊಡೆದ ಮ್ಯಾಗ. ಅವಾಗ ನಾನು ಮಾಡಿಕೊಡ್ತೀನಿ ನೀನು ಮಾಡಿಕೊಡ್ತೀನಿ ಅಂತೇಳಿ ಒಂದಿಷ್ಟು ಜನ ಅಂದರು. ಅವಾಗ ಅವ್ರು ಹೇಳ್ತಾರಂತ, ಅನ್ನ ಮಾಡಬೇಕು, ನೀರು ಹಾಕಬಾರ್ದು, ಕಟ್ಟಿಗೆಯನ್ನು ಹಚ್ಚಬಾರ್ದು ಅಂತ. ಇದು ಹೇಗ್ರಿ? ನೀರು ಹಾಕಬಾರ್ದು, ಕಟ್ಟಿಗೆಯನ್ನು ಹಚ್ಚಲಾರ್ದ ಅನ್ನ ಮಾಡಬೇಕು ಅಂದಾಗ ಅವಾಗ ಇವಾಗ ಮೊದಲ ವಯಸ್ಸಾಗೈತಿ, ವಯಸ್ಸಾದ ಮ್ಯಾಗ ಹುಚ್ಚಿಡ್ದೈತಿ ಅಂತ ನಾನು ಒಲ್ಲೆ ನೀನು ಒಲ್ಲೆ ಅಂದ್ರು. ನೀರು ಹಾಕಲಾರ್ದಂಗೆ ಕಟ್ಟಿಗೆ ಹಚ್ಚಲಾರ್ದಂಗೆ ಹ್ಯಾಗ ಅನ್ನ ಮಾಡೋಕ್ಕೆ ಸಾಧ್ಯ ಅಂತೇಳಿ ನಾನು ಒಲ್ಲೆ ನೀನು ಒಲ್ಲೆ, ನಾನು ಒಲ್ಲೆ ನೀನು ಒಲ್ಲೆ ಅಂತೇಳಿ ಹೀಗೆ ಕನ್ಯಾ ನೋಡ್ಕೊಂತ ಬಂದು ಆ ಹೆಗಲ ಮ್ಯಾಲಿರುವಂಥ ವಸ್ತ್ರದೊಳಗೆ 2 ಬಗಸಿ ಅಕ್ಕಿ ಕಟ್ಕೊಂಡು ಬಂದಿದ್ರು. ನೋಡ್ಕೊಂತ ಬಂದ್ರಲ್ಲ. ಕೊನೆಯದಾಗಿ ಎಲ್ಲಿಗೆ ಬಂದರು ಅಂದ್ರೆ ಗಬ್ಬೂರ ಅಂತ ಒಂದು ಊರು ಬರುತ್ತೆ. ಅಫ್ಜಲ್ಪುರ ತಾಲೂಕಿನೊಳಗೆ ಗಬ್ಬೂರ ಅಂತ ಒಂದು ಊರು. ಆ ಊರೊಳಗೆ ದುಗ್ಗಳೆ ಎನ್ನುವಂಥ ಕನ್ಯಾ ನೋಡಕ್ಕೆ ಬಂದರು. ಏಯ್ ತಂಗಿ ಸುಮ್ಕುಂತ. ಆ ದುಗ್ಗಳೆ ಎನ್ನುವಂತಹ ಕನ್ಯಾ ನೋಡಿದಾಗ ನೀನು ನನ್ನನ್ನು ಮದುವೆ ಆಗಬೇಕು ಅಂದ್ರೆ ನಂದೊಂದು ಷರತ್ತ ಅಂದ್ರು. ಏನು ಷರತ್ರಿ ಸ್ವಾಮಿ ಅಂದಳು. ಆಕೆ ಒಳ್ಳೆಯ ಆಚಾರವಂತಳಾಗಿದ್ಳು, ವಿಚಾರವಂತಳಾಗಿದ್ಳು, ಆಧ್ಯಾತ್ಮವನ್ನು ತಿಳಿದಂಥವಳಾಗಿದ್ಲು ದುಗ್ಗಳಾದೇವಿ, ಗಬ್ಬೂರಿನ ದುಗ್ಗಳಾದೇವಿ. ಏನ್ರಿ ಸ್ವಾಮಿ ನಿಮ್ಮ ಕಂಡೀಷನ್ನ, ಏನ್ರಿ ಸ್ವಾಮಿ ನಿಮ್ಮ ಷರತ್ತ ಅಂದಾಗ ಏನಿಲ್ಲ, ಹೆಗಲ ಮೇಲಿರುವಂಥ ವಸ್ತ್ರದೊಳಗೆ ಒಂದು 2 ಬಗಸಿ ಅಕ್ಕಿ ತಂದೀನಿ, ಈ ಅಕ್ಕಿಯನ್ನು ಅನ್ನ ಮಾಡಿಕೊಡ್ಬೇಕು. ಆಯಿತು ಸ್ವಾಮಿ ನಾನು ಮಾಡಿಕೊಡ್ತೀನಿ. ಅನ್ನ ಮಾಡಬೇಕು, ಅದು ಹೇಗೆ ಮಾಡಬೇಕು ಅಂದ್ರೆ ನೀರು ಹಾಕಬಾರ್ದು, ಕಟ್ಟಿಗೆ ಹಚ್ಚಬಾರ್ದು. ನೀರು ಹಾಕಬಾರ್ದು, ಕಟ್ಟಿಗೆ ಹಚ್ಚದೆ ನೀನು ನನಗೆ ಅನ್ನ ಮಾಡಿಕೊಡಬೇಕು ಅಂದಾಗ ಆ ದುಗ್ಗಳಾದೇವಿ ತಿಳಿದಂಥವಳಾಗಿದ್ಲಲ್ಲ, ಇದೇನು ದೊಡ್ಡ ಮಹಾ ವಿಷಯ, ಕೊಡ್ರಿ ಅಕ್ಕಿನ ಅಂದಳಾಕಿ. ಕೊಡ್ರಿ ಅಕ್ಕಿನ ಅಂತೇಳಿ ಆ ಅಕ್ಕಿ ಇಸ್ಕೊಂಡು ಹೋಗಿ ಅನ್ನ ಮಾಡಿ ಮುಂದೆ ಅವರಿಗೆ ಪ್ರಸಾದಕ್ಕೆ ಎಡೆಯನ್ನು ಮಾಡಿಟ್ಟಳು. ಅವಾಗ ದೇವರ ದಾಸಿ ಮಾರ್ಯರು ಕೇಳ್ತಾರೆ, ಅಲ್ಲ ನೀರು ಹಾಕಲಾರ್ದಂಗೆ ಕಟ್ಟಿಗೆ ಹಚ್ಚಲಾರ್ದಂಗೆ ಹ್ಯಾಗ ಅನ್ನ ಮಾಡಿದಿ ಅಂತ ಕೇಳಿದರು. ನೀರು ಹಾಕಲಾರ್ದಂಗೆ ಕಟ್ಟಿಗೆ ಹಚ್ಚಲಾರ್ದಂಗೆ ಹ್ಯಾಗ ಅನ್ನ ಮಾಡಿದಿ ಅಂದಾಗ ಜ್ಞಾನವಂತಳು, ವಿವೇಕವಂತಳು, ಆಚಾರವಂತಳು, ನೀತಿವಂತಳು, ಸಂಸ್ಕಾರವಂತಳಾಗಿರುವಂತಹ ದುಗ್ಗಳಾದೇವಿ ಹೇಳ್ತಾಳಂತ, ಸ್ವಾಮಿ ಜಂಗಮರ ಮಣಿಗೆ ಹೋದ್ ನಾನು ಅಂದ್ರೆ ಅಯ್ಯನವರು ತಾತನವರು ಅಂತ ಕರೀತಿರಲ್ಲ, ತಾತನವರ ಮಣಿಗೆ ಹೋಗಿ ಇಲ್ಲ ತಾತನವರ ಮಠಕ್ಕೆ ಹೋದಾಗ ಅಲ್ಲಿ ಚನ್ನಬಸವ ತಾತನವರಿದ್ರು. ಅವ್ರ ಪಾದ ತೊಳ್ಕೊಂಡೆ ನೋಡಿ, ಅವ್ರ ಪಾದ ತೊಳ್ಕೊಂಡೆ. ಒಂದು ಸಾರಿ ಮಹಾತ್ಮರ ಪಾದದ ಮೇಲೆ ಬಿದ್ದ ನೀರು ಆ ಕೆಳಗಡೆ ಬಿತ್ತು ಅಂದ್ರೆ ಅದಕ್ಕೆ ನೀರು ಅಂತ ಕರೆಯಂಗಲ್ಲ. ಏನಂತ ಕರಿತೀರಿ ತಾಯಿ? ಪಾದೋದಕ ಅಂತ ಕರೀತಾರೆ. ಪಾಪ ದೋಷ ದರಿದ್ರತನ ಕಳೆಯುವಂಥದ್ದ ಪಾದೋದಕ ಅಂತ, ಮತ್ತೊಂದು ಏನಿಲ್ಲ ಅದರ ಅರ್ಥ. ಹೀಗ ತಾತನವ್ರ ಪಾದ ತೊಳ್ಕೊಂಡ್ಯ, ಆ ನೀರೆಲ್ಲ ಹೋಗಿ ಪಾದೋದಕ ಅದು. ನೀವೇನು ಹೇಳಿದ್ರಿ? ನೀರನ್ನು ಬಿಟ್ಟು ಅನ್ನ ಮಾಡಬೇಕು ಅಂತ ಹೇಳಿದ್ರಿ. ಆ ಪಾದೋದಕವನ್ನು ಅಕ್ಕಿ ಒಳಗೆ ಹಾಕಿದೆ, ಒಂದು ಬೋಗಾಣಿ ಇಟ್ಟೆ,
ಆ ಬೋಗಾಣಿಟ್ಟು ಆ ಪಾದೋದಕವನ್ನು ಅಕ್ಕಿಯೊಳಗೆ ಹಾಕಿದೆ. ಮತ್ತು ಕಟ್ಟಿಗೆ ಹಚ್ಚಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೇನು ಮಾಡಿದಿ ಅಂತ ಕೇಳ್ತಾರೆ ದಾಸಿಯಮ್ಮಾರಿ. ಏನಿಲ್ಲ ಸ್ವಾಮಿ, ಕಬ್ಬಿಣ ಸಿಪ್ಪೆಯನ್ನು ತಂದು ಒಲೆಯೊಳಗಿಟ್ಟು ಅಡಿಗೆ ಮಾಡಿದ್ಯಾ, ಅನ್ನ ಮಾಡಿದ್ಯಾ. ಅವಾಗ ದೇವರ ದಾಸಿ ಮಾರ್ಯರಿಗೆ ಬಹಳ ಸಂತೋಷ ಆಯಿತು, ಬಹಳ ಆನಂದ. ನಾ ಹುಡುಕ್ತಾ ಇರುವಂತಹ ಕನ್ಯಾಮಣಿ ನನಗೆ ಸಿಕ್ಕಳಲ್ಲ ಅಂತೇಳಿ ಅಲ್ಲೇ ಒಂದು ವಚನ ಬರೀತಾರೆ ತಾಯಿಯವರು. ಬಂದುದ ನರಿತು ಬಳಸುವಳು, ಬಂದುದ ನರಿತು ಬಳಸುವವಳು, ಬಂದು ನರಿದು ಬಳಸುವಳು, ಬಂದುದನರಿದು ಪರಿಣಾಮಿಸುವಳು, ಬಂದುದನರಿದು ಬಳಸುವಳು, ಬಂದುದನರಿದು ಬಳಸುವಳು, ಬಂದುದನರಿದು ಪರಿಣಾಮಿಸುವಳು, ಬಂದುದನರಿದು ಪರಿಣಾಮಿಸುವಳು, ಬಂದುದನರಿದು ಬಳಸುವಳು, ಬಂದುದನರಿದು ಬಳಸುವಳು. ಬಂದು ಬಳಗವ ಮರೆಸುವಳು, ಬಂದು ಬಳಗವ ಬಂದು ಬಳಗವ ಮರೆಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ, ದುಗ್ಗಳೆಯ ತಂದು ಬದುಕಿದೆನು ಕಾಣ, ರಾಮನಾಥ 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 ರಾಮನಾಥ, ಬಂದುದನರಿದು ಬಳಸುವಳು, ಬಂದುದನರಿದು ಬಳಸುವಳು, ಬಂದುದನರಿದು ಪರಿಣಾಮಿಸುವಳು, ಬಂದುದನರಿದು ಪರಿಣಾಮಿಸುವಳು, ಬಂದುದನರಿದು ಬಳಸುವಳು, ಬಳಸುವಳು, ಬಳಸುವಳು. ಶಂಭು ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಸದ್ಭಕ್ತ ಸುಶೀಲ ಸಂಪನ್ನರಾಗಿರುವಂಥ ಶ್ರೀಯುತ ಚೆನ್ನಪ್ಪ ರಾಮಣ್ಣ ಗೋಗೇರಿ ಸಾಕಿನ್ ನಡೆಸೇಶ್ ಈ ಮಹನೀಯರು ನನಗೆ 21 ರೂಪಾಯಿ ಮತ್ತು ಗವಾಯಿಗಳಿಗೆ 21 ರೂಪಾಯಿ ಮತ್ತು ತಬಲಾ ವಾದಕರಿಗೆ 21 ರೂಪಾಯಿಯನ್ನು ಕೊಟ್ಟಿರುವಂಥ ಮಹನೀಯರು ಪುಣ್ಯಾತ್ಮರಾಗಿರ್ತಾರೆ. ಅದರಂತೆ ಮತ್ತೋರ್ವ ಸದ್ಭಕ್ತ ಸುಶೀಲ ಸಂಪನ್ನರಾಗಿರುವಂತಹ ಶ್ರೀಯುತ ಲಕ್ಷ್ಮಣ್ ಪರಸಪ್ಪ ಮದಲಗಟ್ಟಿ ಸಾಕಿನ್ ನಡೆಸೇಸಿ ಈ ಪುಣ್ಯಾತ್ಮರು ಕೂಡ ನನಗೆ 21, ಗವಾಯಿಗಳಿಗೆ 21 ಮತ್ತು ತಬಲಾ ವಾದಕರಿಗೆ 21 ರೂಪಾಯಿಯಂತೆ ಕಲಾ ಕಾಣಿಕೆಯನ್ನಾಗಿ ಕೊಟ್ಟಿರುವಂಥ ಮಹನೀಯರು ಆಗಿರ್ತಾರೆ. ಈ ಮಹನೀಯರಿಗೆ ಉಭಯರಿಗೂ ಕೂಡ ದಯಾಗಣನಾಥನಾಗಿರುವಂತಹ ಕ್ಷೇತ್ರದ ಒಡೆಯನಾಗಿರುವಂತಹ ಮಹಾತ್ಮನಾಗಿರುವಂತಹ ಮಹಾತ್ಮ ಚನ್ನಬಸವ ಶಿವಯೋಗಿಗಳ ಕೃಪಾಶೀರ್ವಾದ ಸದಾವಕಾಲ ಈ ಮಹನೀಯರ ಕುಟುಂಬದ ಮೇಲೆ ಉತ್ತರೋತ್ತರವಾಗಿ ಇರಲಿ. ಇನ್ನೂ ಹೆಚ್ಚಿನ ರೀತಿಯೊಳಗೆ ಈ ಉಭಯ ಮಹನೀಯರ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಿರಿ ಸಂಪತ್ತುಗಳನ್ನೆಲ್ಲವನ್ನು ಕೊಟ್ಟು ದೈವಗಳು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ
ಯವ್ವ ಹೇಗೆ ಮಾಡಿಲ್ಲವ ಅಣ್ಣನ ಲಕ್ಷ್ಯ ಐತಿಲ್ಲ ಯವ್ವ ಅಣ್ಣ ಹೇಗೆ ಮಾಡಿಲ್ಲ ದುಗ್ಗಳಾದೆ ನೀರು ಹಾಕ್ಲಾರ್ದ ಕಟ್ಟಿಗೆ ಹಚ್ಚಲಾರ್ದ ಮಾಡು ಅಂದಾಗ ನೀರಿನ ಪರವಾಗಿ ಪಾದೋದಕ ಹಾಕಿದ್ಲು ಕಟ್ಟಿಗೆಯನ್ನು ಹಚ್ಚಬೇಡ ಅಂತ ಹೇಳಿದ್ರಲ್ಲ ಕಬ್ಬಿಣ ಸಿಪ್ಪೆಯನ್ನು ಒಲೆಯೊಳಗಿಟ್ಟು ಅದನ್ನು ಹೊತ್ತಿಸಿ ಅನ್ನ ಮಾಡಿ ಕಬ್ಬಿಣ ಸಿಪ್ಪಿ ಯಾವತ್ತೂ ಕಟ್ಟಿಗೆ ಯಾಕೆ ಸಾಧ್ಯನೇ ಇಲ್ಲ ಅದಕ್ಕೆ ಸಿಪ್ಪಿ ಅಂತ ಕರೀತಾರೆ ಮಹಾತ್ಮರ ಪಾದೋದಕದ ಆ ಒಂದು ಮಹಾತ್ಮರ ಪಾದದ ಮೇಲೆ ಬಿದ್ದಿರುವಂತಹ ನೀರು ಮರಳಿ ಅದು ಎಂದೂ ನೀರಾಗಾಕ ಸಾಧ್ಯವಿಲ್ಲ ಹಾಗಾಗಿ ಬಹಳ ಸುಂದರವಾಗಿ ಹಾಡಿದ್ರಲ್ಲ ಬಂದುದನರಿತು ಬಳಸುವಳು ಬಂದುದನರಿತು ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ದುಗ್ಗಳೆಯ ತಂದು ಅಂದ್ರೆ ದುಗ್ಗಳೆಯ ನನ್ನ ಮನೆಗೆ ತಂದು ನಾನು ಧನ್ಯನಾದೆ ರಾಮನಾಥ ಅಂತೇಳಿ ಅಲ್ಲೇ ಆನಂದಪೂರ್ವಕವಾಗಿ ಆನಂದ ಭಾವ ಪರವಶರಾಗಿ ಅಲ್ಲೇ ವಚನವನ್ನು ಬರೆಯುತ್ತಾರಂತವು ತಮ್ಮ ಹೆಂಡತಿ ಮ್ಯಾಗ ದುಗ್ಗಳಾದೇವಿ ಮ್ಯಾಗ ಎಷ್ಟು ಚಂದಿಂತವು ಎಷ್ಟು ಚಂದದಿಯಲ್ಲ ಅಷ್ಟ ಒಳ್ಳೆಯ ವಿವೇಕವಂತಳದಿ ಎನ್ನುವಂತಹ ಮಾತನ್ನು ಹೇಳಿ ಈ ವಚನ ಬರೀತಾರೆ ಮತ್ತು ಕನ್ಯಾ ನೋಡಕ್ಕೆ ಹಿಂಗೂ ಹೋಗುತ್ತಾರೆ ಮತ್ತು ಇನ್ನೂ ಒಂದಿಷ್ಟು ಜನ ಭಾಳ ಮಜಾ ಹೋಗ್ತಾರೆ ಕನ್ಯಾ ನೋಡಕ್ಕೆ ಒಬ್ಬವ ಯಾವನ ಕನ್ಯಾ ನೋಡಕ್ಕೆ ಹೊಂಟಿದ್ನಂತೆ ಹೋದ ಒಂದು 15-20 ಊರು ಅಡ್ಡಾಡಿದ 2 ದಿನದಾಗ 15-20 ಊರು ಅಡ್ಡಾಡಿ ಕೊನೆಯದಾಗಿ ಒಂದು ಊರಿಗೆ ಹೋದ ಅವಾಗ ಹುಡುಗಿ ತಾಯಿ ಅಯ್ಯ ನನ್ನ ಮಗಳನ್ನ ಮದುವೆ ಆಗಕ್ಕೆ ಬಂದಳಿಯ ಹೆಂಗದಾನ ನೋಡೋಣ ಅಂಥೇಳಿ ಏನು ಮಾಡಿದ್ಲು ಅಳಿಯಣ್ಣ ಮಕ ನೋಡಬೇಕು ಮಗಳನ್ನು ನೋಡಕ್ಕೆ ಬಂದಾನಲ್ಲ ಆ ಅಳಿಯಣ್ಣ ಮಕ ನೋಡಬೇಕು ಅಂಥೇಳಿ ಒಂದು ತಂಬಿಗೆ ನೀರು ತಗೊಂಡು ಬಂದ್ಲು ಅವನ ಕಾಲಿಗೆ ಈಗ ತಂಬಿಗೆ ಅವನ ಕೈಯಾಗ ಕೊಟ್ಟು ಅವನ ಮಕ ನೋಡಿದ್ದು ಅವನ ಮಕ ನೋಡಿ ತಲೆ ತಿರುಗಿ ಬಿದ್ದ ಬಿಟ್ಲಕ್ಕಿ ಯಾರ್ಯವ ಹುಡುಗಿ ತಾಯಿ ಅವನ ಕೈಯಾಗ ತಂಬಿಗೆ ಕೊಟ್ಟು ಅವನ ಮಕ್ಕ ಯಾವಾಗ ನೋಡಿದ್ಲಲ್ಲ ತಲೆ ತಿರುಗಿ ಬಿದ್ದ ಬಿಟ್ಲಕ್ಕಿ ಬಿದ್ದಾಗ ನಾನು ಕೂಡು ನೀನು ಕೂಡು ಅಂತೇಳಿ ಮನೆಯವರೆಲ್ಲ ಕೂಡಿದರು ಕೂಡಿದಾಗ ಒಂದಿಷ್ಟು ಮಕ್ಕದ ಮ್ಯಾಗ ನೀರು ಹಾಕಿ ಒಂದು 10-15 ನಿಮಿಷ ಆದ್ಮ್ಯಾಗ ಎಚ್ಚರ ಆದ್ಲಕ್ಕಿ ಕಣ್ಣು ತೆಗೆದ್ಲು ಅವಾಗ ಆ ಹುಡುಗಿ ಎಚ್ಚರಾದ ತಾಯಿಗೆ ಅಂತಳಂತ ಯವ್ವ ಏನು ನೋಡಕ್ಕೆ ಬಂದಾನಲ್ಲ ನೋಡಕ್ಕೆ ಬಂದಿದ್ದು ಅದು ಅಲ್ಲೇ ಕುಂತಿತ್ತದು ಏನು ಇವ ನೋಡಕ್ಕೆ ಬಂದಾನಲ್ಲ ಇವನು ನೋಡಿ ನಾನು ತಲೆ ತಿರುಗಿ ಬೀಳಬೇಕಾಗಿತ್ತು ಯಾಕೆ ಕಪ್ಪಗ ದಪ್ಪಗ ಹಿಂಗದಾನ ಹೌದು ಅವನು ನೋಡಿ ನಾನು ತಲೆ ತಿರುಗಿ ಬೀಳಬೇಕಾಗಿತ್ತು ನೀ ಯಾಕೆ ತಲೆ ತಿರುಗಿ ಬಿದ್ದಿ ಅಂಥೇಳಿ ಮಗಳು ತಾಯಿಗೆ ಕೇಳಿದ್ಲಂತ ತಮ್ಮ ಅಲ್ಲಿ ಏನು ಮಾಡಾಕತ್ತಿರೋ ಅದ ನಿಧಾನ ಹಿಂಗೆ ಕುಂದ್ರಿ ಹಿಂಗೆ ಕುಂತ್ರೆ ಭಾಳ ಪುಣ್ಯ ಬರುತ್ತೆ ಅಂತ ನಮಗೂ ಪುಣ್ಯ ಬೇಡ್ರಿ ಅಂತೇಳಿ ಬಾಯಿ ಮಾಡ್ತೀರಿ ಅಷ್ಟೆ ಮತ್ತೇನು ಮಾಡಕ್ಕೆ ನಮಗೆ ಪುಣ್ಯ ಬೇಕಾಗಿಲ್ಲ ರೀ ರಗಡ್ ಹೊಟ್ಟಿವಿ ನಾವು ಮನ್ಯಾಗ ಹಾಗಾಗಬಾರ್ದು ತಾಯಿ ತಾತನವ್ರ ಜಾಗ ಇದು ಸುಮ್ಮನೆ ಕುಂತು ಕೇಳಬೇಕು ಅಂತ ಅವಾಗ ಯಾಕೆ ಬಿದ್ದಿ ಅಂತೇಳಿ ಮಗಳು ತಾಯಿನ ಕೇಳಿದಾಗ ಅವಾಗ ಆ ತಾಯಿ ಮಗಳಿಗೆ ಅಂತಾಳಂತ ನೋಡಕ್ಕೆ ಬಂದಿದ್ದು ಅದು ಅಲ್ಲೇ ಇತ್ತು ಯವ್ವ ಇದೇನು ನಿನ್ನನ್ನು ನೋಡಕ್ಕೆ ಬಂದೈತೆ ಅಲ್ಲ 25 ವರ್ಷದಿಂದ ನನ್ನನ್ನು ನೋಡಕ್ಕೆ ಬಂದಿತ್ತಿದು ಒಂದು ಹಾಕಿ 25 ವರ್ಷದಿಂದ ನನ್ನನ್ನು ನೋಡಕ್ಕೆ ಬಂದಿತ್ತು ಇದಕ್ಕಿನ್ನ ಮದುವೆ ಆಗಿಲ್ಲಲ್ಲ ಹಣೆ ಬಾರಕ್ಕೆ ಅದಕ್ಕೆ ನೋಡಿ ತಲೆ ತಿರುಗಿ ಬಿದ್ದೆ ಅಂದಳಂತ ಹಾಕಿ ಮತ್ತು ಹೀಗೆ ಕನ್ಯಾ ನೋಡಿದ್ರೆ ಹೇಗ್ರಿ ಕನ್ಯಾ ನೋಡ್ಬೇಕಂದ್ರೆ ಒಂದೇ ಮನಸ್ಸು ಅಂತ ಒಂದು ಸಾರಿ ಮನಸ್ಸು ಕೊಟ್ರೆ ಮುಗಿದು ಹೋತು ಹ್ಯಾಗ ಇದ್ರು ನಮ್ಮವರೆಲ್ಲ ಅಂದ್ರೆ 40 ವಾಡದ ವೀರೇಶ್ವರ ಶರಣರು ಅಂತ ಆಗಿ ಹೋಗುತ್ತಾರೆ ಅವರ ಮಗಳು ರುದ್ರಮ್ಮ ತಾಯಿ ಅಂತ ಆ ರುದ್ರಮ್ಮ ತಾಯಿ ಮದುವೆ ವಯಸ್ಸಿಗೆ ಬಂದಾಗ 40 ವಾಡದ ವೀರೇಶ್ವರ ಶರಣರು ಮತ್ತು ಅವರ ಮಗಳಾಗಿರುವಂತಹ ರುದ್ರಮ್ಮ ತಾಯಿಯವರು ಸೊಲ್ಲಾಪುರದೊಳಗಿದ್ರು ಸೊಲ್ಲಾಪುರದೊಳಗಿದ್ದಾಗ ಸೊಲ್ಲಾಪುರದ ಭಕ್ತರೆಲ್ಲ 40 ವಾಡದ ವೀರೇಶ್ವರ ಶರಣರ ಹತ್ತಿರ ಬರ್ತಾರೆ ಶರಣರ ಹತ್ತಿರ ಬಂದು ಅಂತಾರಂತ ಅಪ್ಪವರ ರುದ್ರಮ್ಮ ತಾಯಿಯವರು ವಯಸ್ಸು ಸಾಣದ ಇತ್ತು
ಆದ್ರೆ ಆಧ್ಯಾತ್ಮದೊಳಗೆ ದೊಡ್ಡ ಸಾಧನೆಯನ್ನು ಮಾಡಿದ್ದಕ್ಕಾಗಿ ರುದ್ರಮ್ಮ ತಾಯಿಯವರಿಗೆ ತಾಯಿ ಅಂತ ಕರೀತಾ ಇದ್ದು. ಅಪ್ಪವ್ರ ರುದ್ರಮ್ಮ ತಾಯಿಯವರು ಹೇಗೂ ಮದುವೆ ವಯಸ್ಸಿಗೆ ಬಂದಾರ್ರಿ. ಏಯ್ ತಮ್ಮ, ಏಯ್ ಏನು ಏಯ್ ತಮ್ಮ, ಸುಮ್ಮನೆ ಕುಂದರ್ರಿ. ಹೇಗೂ ಮದುವೆ ವಯಸ್ಸಿಗೆ ಬಂದಾರ್ರಿ. ಹಾಗಾಗಿ ಅವರಿಗೆ ಮದುವೆ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡೀವಿ ಅಂತೇಳಿ ಸೊಲ್ಲಾಪುರದ ದೊಡ್ಡ ದೊಡ್ಡ ಭಕ್ತರೆಲ್ಲ ಬಂದರು. ಭಕ್ತ ಸಮೂಹವೆಲ್ಲ ಯಾರ ಹತ್ರ ಅಂದ್ರೆ ನಲ್ವತ್ವಾಡದ ವೀರೇಶ್ವರ ಶರಣರ ಹತ್ತಿರ ಬಂತು ಹೇಳುತ್ತಾರೆ. ಅವಾಗ ವೀರೇಶ್ವರ ಶರಣರಂತಾರಂತ, ಹೌದಪ್ಪ ನಾನು ಒಪ್ಪಿಗೆ ಕೊಡ್ಬೋದು, ಆದ್ರೆ ಮದುವೆಯಾಗುವಂಥವಳು ರುದ್ರಮ್ಮ, ಆಕೆಯನ್ನು ಒಂದು ಮಾತು ಕೇಳಬೇಕಲ್ಲ. ನಾ ಒಪ್ಪಿಗೆ ಕೊಟ್ಟ, ರುದ್ರಮ್ಮ ವಲ್ಯ ಅಂದಳು ಅಂದ್ರೆ, ಏಯ್ ತಮ್ಮ ಇದಕ್ಕೊಂದೇನ್ರ ವ್ಯವಸ್ಥೆ ಮಾಡ್ರಿ. ಅವ್ರಿಗೆ ಹಿರಿಯತನ ಯಾರು ಕೊಟ್ರಿ? ಅವ್ರಿಗೆ ಯಾವ ಒಂದು ಅಲ್ಲ ಹೊರಗೆ ಕಳಿಸ್ಬಿಡ್ರಿ. ಇಲ್ಲ ಅದು ಏನಾಗುತ್ತ ಅಂದ್ರೆ ವರ್ಷ ಹಿಂಗೆ ಗಲಾಟೆ ಮಾಡ್ತೀರ, ಇಲ್ಲ ಈ ವರ್ಷ ಮಾಡಾಕತ್ತೀರಿ ಅವ್ವ ತಂಗಿ, ಸುಮ್ಮ ಕುಂದರೆ. ಅವಾಗ ರುದ್ರಮ್ಮ ತಾಯಿಯನ್ನು ಒಂದು ಮಾತು ನೀವು ಕೇಳ್ರಿ ಅಂದಾಗ ಸೊಲ್ಲಾಪುರದ ಸದ್ಭಕ್ತರೆಲ್ಲ ರುದ್ರಮ್ಮ ತಾಯಿಯವರ ಹತ್ರ ಹೋಗಿ ಅಂತಾರೆ, ಅಮ್ಮ ತಾಯಿ ಮದುವೆ ವಯಸ್ಸಿಗೆ ಬಂದಿಯವ, ಲೋಕಾರೂಢಿ ಹಂಗೆ ಒಂದು ಚಲೋ ವರನನ್ನು ನೋಡಿ, ವರ ಏನು ಭಾಳ ಸುಮಾರಿಲ್ಲ, ಒಳ್ಳೆ ಚಂದದಾನ, ಒಳ್ಳೆ ನೋಡಾಕ ಸ್ಫುರದ್ರೂಪಿ ಅದಾನ, ಒಳ್ಳೆಯ ಆಚಾರವಂತ, ಒಳ್ಳೆಯ ವಿಚಾರವಂತ, ಒಳ್ಳೆಯ ನೀತಿವಂತ, ಭಾಳ ಒಳ್ಳೆಯ ವರ. ಮತ್ತು ಹುಡುಕಾಡಿದರೂ ಕೂಡ ಅಂಥ ವರ ಸಿಗಂಗಿಲ್ಲ. ನಾವೆಲ್ಲ ಕಷ್ಟಪಟ್ಟು ಅಂಥ ಒಬ್ಬ ವರನನ್ನು ನೋಡೀವಿ ತಾಯಿ, ನೀನು ಮದುವೆಗೆ ಒಪ್ಪಿಗೆ ಕೊಟ್ಟರೆ ಭಾಳ ಸಂತೋಷ ಆಗತ್ತ ಅಂದರು. ಅವಾಗ ರುದ್ರಮ್ಮ ತಾಯಿಯವರು ಅಂತಾರಂತ, ಪಾಪ ನನ್ನ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟಿರಿ ಅಂದಮ್ಯಾಗ ಆಯ್ತು, ಆ ವರನಿಗೆ ನಾನು ಆ ವರನನ್ನು ಮದುವೆ ಆಗ್ತೀನಿ ಅಂದಾಗ, ಇಲ್ಲ ತಾಯಿ ನೀನು ಒಂದು ಸಾರಿ ಆ ವರನನ್ನು ನೋಡು ಅಂದರು. ಇಲ್ಲ ಮತ್ತು ನೀವು ನೋಡಿದ ಮೇಲೆ ನಾನು ನೋಡುವಂಥ ಅವಶ್ಯಕತೆ ಇಲ್ಲ. ಇಲ್ಲ ತಾಯಿ, ಲೋಕಾರೂಢಿ ಒಂದು ಪದ್ಧತಿ ಐತಲ್ಲ, ಕನ್ಯಾ ವರನನ್ನು ನೋಡಬೇಕು, ವರ ಕನ್ಯೆಯನ್ನು ನೋಡಬೇಕು. ಹಾಗಾಗಿ ಮಾತುಕತೆ ಆಗಬೇಕಲ್ಲ ತಾಯಿ, ವರನನ್ನು ಇಂಥ ದಿನ ಕರ್ಕೊಂಡು ಬರ್ತೀವಿ ಅಂದರು. ಆಯಿತು ಅಂದಳು ರುದ್ರಮ್ಮ ತಾಯಿ. ಆಯಿತು ಅಂದಾಗ ಆ ವರನನ್ನು ಕರ್ಕೊಂಡು ಬಂದು ಮತ್ತು ಇತ್ತ ರುದ್ರಮ್ಮ ತಾಯಿಗೆ ಹೇಳಿತು, ತಾಯಿ ವರ ಬಂದಾಣ, ಒಂದು ಸಾರಿ ಬಂದು ನೋಡಿ ಒಪ್ಪಿಗೆ ಕೊಟ್ಟರೆ ಮದುವೆಗೆ ನಾವು ಸಿದ್ಧತೆಗೆ ಮುಂದುವರೆದು ಬಿಡ್ತೀವಿ ಅಂದರು. ಈಗ ಕನ್ಯಾ ನೋಡೋದು ಅಂದ್ರೆ ಭಾಳ ಪಜೀತಿ ಅಂತ. ಯಾವನೋ ಒಬ್ಬವ ತನ್ನ ಮಗನನ್ನು ಕನ್ಯಾ ನೋಡಕ್ಕೆ ಕರ್ಕೊಂಡು ಹೊಂಟಿತ್ತು. ದಾರಿ ಒಳಗೆ ಹೋಗಬೇಕಾದ್ರೆ ಹೇಳಿದವ, ಏನಿಲ್ಲಪ್ಪ ಇಷ್ಟು ದಿನ ಬರೇ ಹೊಲ ಮನಿ ಕೆಲಸ ಮಾಡ್ಕೋಂತ ಹೊರಗಿನ ಜ್ಞಾನನ ಇಲ್ಲ ನಿಂಗೆ, ಹೋಗಿ ಕನ್ಯಾದ ಎದುರುಗಡೆ ಕುಂತಾಗ ನೀನು ಮಾತಾಡಬೇಕು ಕನ್ಯಾ ಜೊತೆ ಅಂದು. ನಾ ಏನು ಮಾತಾಡಲಿ ಅಂದವ. ದೊಡ್ಡವರಾಗಿ ನೀವು ಮಾತಾಡಬೇಕು, ಕನ್ಯಾ ಎದುರುಗಡೆ ಕೂತ್ಕೊಂಡು ನಾನೇನು ಮಾತಾಡಲಿ ಅಂದಾಗ ಅವಾಗ ಅವ್ರ ತಂದೆ ಅಂದಂತ, ಏನಿಲ್ಲ ಕನ್ಯಾ ಎದುರುಗಡೆ ಬಂದು ಕುಂತಾಗ ತಮ್ಮ ಒಂದು ಕೆಲಸ ಮಾಡ್ಬೇಕು ನೀನು. ಏನಿಲ್ಲ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿ ಹೆಸರೇನು, ಎಷ್ಟು ಓದಿ, ಎಷ್ಟು ಜನ ಅಣ್ಣ ತಮ್ಮ, ಇಷ್ಟು ಕೇಳ ಸಾಕು. ಇಷ್ಟು ಮಾತಾಡಿದಿ ಅಂದ್ರೆ ಹುಡುಗ ಸ್ವಲ್ಪ ಗಳಿಬಿಳಿ ಅದಾಣ ಅಂತೇಳಿ ಕನ್ಯೆ ಕೊಡ್ತಾರ, ಇಷ್ಟ ಹೌದಿಲ್ಲ ಅಂದವ. ಆಯಿತು ಅಂತೇಳಿ ಹೋಗಿ
ಕನ್ಯಾ ಎದುರುಗಡೆ ಕುತ್ಕೊಂಡ, ನಡುಕೋಂತ ಕುತ್ಕೊಂಡ. ಪಾಪ ಒಳ್ಳೆ ಹುಡುಗ, ಹೊಲ ಮನಿ ಕೆಲಸ ಬಿಟ್ಟು ಬೇರೆ ಏನೂ ಗೊತ್ತ ಇದ್ದಿದ್ದಿಲ್ಲ ಅವು. ಅವರಪ್ಪ ಸಣ್ಣಿ ಮಾಡಿದ್ನಂತ, ಮಾತಾಡು ಅಂದ. ಅವಾಗ ಇವ ನಿಧಾನವಾಗಿ ನಮಸ್ಕಾರ ರೀ ಅಕ್ಕರ ಅಂದ. ಯಾರಿಗೆ? ಕನ್ಯಾಕ. ನಮಸ್ಕಾರ ರೀ ಅಕ್ಕರ. ಆಗ ಆ ಹೆಣ್ಮಗಳಿಗೆ ಸ್ವಲ್ಪ ಗಾಬರಿ ಆಯ್ತು. ನಮಸ್ಕಾರ ರೀ ಅಂದ. ಮತ್ತೆ ಚಾಲೂ ಮಾಡಿದ. ಅಕ್ಕ ನಿನ್ನ ಹೆಸರೇನು ಅಂದ. ಅಕ್ಕ ನಿನ್ನ ಹೆಸರೇನು? ಎಂತ ಅದು ನನ್ನ ಹೆಸರು. ಅಕ್ಕ ನಿನ್ನ ತಂದೆ ಹೆಸರೇನು? ನನ್ನ ತಂದೆ ಹೆಸರು ಇಂಥದ್ದು. ಅಕ್ಕ ನಿನ್ನ ತಾಯಿ ಹೆಸರೇನು? ನನ್ನ ತಾಯಿ ಹೆಸರು ಇಂಥದ್ದು. ಅಕ್ಕ ಎಷ್ಟು ಓದಿ? ನಾನು ಎಷ್ಟು ಓದಿನಿ. ಮಾತಿಗೂ ಆ ನೋಡಕ್ಕೆ ಹೋದ ಕನ್ಯಾಕ ಅಕ್ಕ ಅಕ್ಕ ಅಕ್ಕನ ಅಂತಿದ್ದೀವ. ಕೊನೆಯದಾಗಿ ಕೇಳಿದ, ಅಕ್ಕ ನಿನಗೆ ಎಷ್ಟು ಜನ ಅಣ್ಣ ತಮ್ಮಂದಿರದಾರ? ಆ ಹೆಣ್ಮಗಳಿಗೆ ತಲೆನ ಕೆಟ್ಟು ಬಿಟ್ಟಿತ್ತು. ಯಪ್ಪ ಇಷ್ಟು ದಿನ 3 ಜನ ಇದ್ದರು, ನಿನ್ನೊಬ್ಬವನ್ನ ಹಿಡಿದು 4 ಜನ ಆದ್ರೆ ನೋಡು ಅಂದಳು ಆಕಿ. ಬರೀ 3 ಜನ ಇದ್ರು ಇಷ್ಟು ದಿನ, ನಿನ್ನೊಬ್ಬ ಪುಣ್ಯಾತ್ಮನ ಹಿಡಿದು 4 ಜನ ಆದರು. ಶಾಣೆ ಅದಿ ಎದ್ದು ನಡಿ ಅಂದಳಂತ. ಹಿಂಗೂ ನೋಡ್ತಾರೆ, ಭಾಳ ಮಜಾ ಕನ್ಯಾ ನೋಡ್ತಾರೆ. ಆಗ ರುದ್ರಮ್ಮ ತಾಯಿಯವರು ಏನು ಕರ್ಕೊಂಡು ಬಂದಿದ್ರಲ್ಲ ಸೊಲ್ಲಾಪುರದ ಸದ್ಭಕ್ತರು, ಆ ವರನ ಮುಂದೆ ಹೋಗಿ ಕುಂದರಿಸಿದಾಗ ಒಂದು 15 ನಿಮಿಷ ಆದರೂ ಕೂಡ ನೋಡಲೇ ಇಲ್ಲಂತ. ಅಷ್ಟು ನಯಾನಾದಕ್ಕೂ ಅಷ್ಟು ಭಯ ಭಕ್ತಿ ಇತ್ತು ನಮ್ಮವರಲ್ಲಿ. ಅವಾಗ ಸೊಲ್ಲಾಪುರದ ಭಕ್ತರು ಸಣ್ಣಿ ಮಾಡಿದಾಗ ರುದ್ರಮ್ಮ ತಾಯಿಯವರು ನಿಧಾನವಾಗಿ ಆ ವರನ ಮುಖವನ್ನು ನೋಡ್ತಾರೆ. ಆ ವರನ ಮುಖವನ್ನು ನೋಡಿ ಅವಾಗ ಒಪ್ಪಿಗೆಯನ್ನು ಸೂಚಿಸಿದ್ರಂತ. ನೋಡಿದ್ದು ಒಂದೇ ಸಾರಿ ಒಪ್ಪಿಗೆಯನ್ನು ಸೂಚಿಸಿದಾಗ ಮುಂದೆ 15 ದಿನಗಳು ಹೋದಾಗ ಅಲ್ಲಿ ತಾಯಿ ಒಂದು ಘಟನೆ ನಡೆಯಿತು. ಏಯಪ್ಪ ಅಣ್ಣ ಸ್ವಲ್ಪ ಸುಮ್ಮನೆ ಕುಂದ್ರ ಸರಿ. ಅಲ್ಲಿ 15 ದಿನ ಆದ್ಮ್ಯಾಗ ಏನು ರುದ್ರಮ್ಮ ತಾಯಿಯವರನ್ನು ನೋಡಿ ಹೋಗಿದ್ನಲ್ಲ ತಾಯಿ ವರ, 15 ದಿನ ಆದ್ಮ್ಯಾಗ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದ, ಸತ್ತ ಹೋಗಿಬಿಟ್ಟಿದ್ದವ. ಸತ್ತು ಹೋಗಿರುವಂಥ ಸಂದರ್ಭದೊಳಗೆ ಈ ಸುದ್ದಿಯನ್ನು ರುದ್ರಮ್ಮ ತಾಯಿಯವರಿಗೆ ತಿಳಿಸೋದೋ ಬೇಡವೋ ಅಂತೇಳಿ ಆ ಸೊಲ್ಲಾಪುರದ ಸದ್ಭಕ್ತರು ವಿಚಾರ ಮಾಡ್ತಾ ಇತ್ತು. ಒಂದು ದಿನ ಎಲ್ಲ ಸೊಲ್ಲಾಪುರದ ಸದ್ಭಕ್ತರು ಬರ್ತಾರೆ. ಬಂದು ರುದ್ರಮ್ಮ ತಾಯಿಯವರು ಲಿಂಗ ಪೂಜೆಯನ್ನು ಮಾಡಿಕೊಂಡು ಕುಂತಿದ್ರು. ಲಿಂಗ ಪೂಜೆಯನ್ನು ಮಾಡಿಕೊಂಡು ಅಕ್ಕ ಮಹಾದೇವಿಯವರ ವಚನವನ್ನು ಓದುತ್ತಾ ಕುಂತಿದ್ರು ರುದ್ರಮ್ಮ ತಾಯಿಯವರು. ಎಲ್ಲರೂ ಬಂದು ನಿಂತು ಯಾಕ್ರಪ್ಪ ಅಂತ ಕೇಳಿದರು ರುದ್ರಮ್ಮ ತಾಯಿಯವರು. ಏನಿಲ್ಲ ತಾಯಿ, ನಿನಗೆ ಹೇಗೆ ಹೇಳಬೇಕು ಅನ್ನುವಂಥದ್ದು ತಿಳಿತಾ ಇಲ್ಲ ಅಂದಾಗ, ಹೇಗಾದ್ರೂ ಹೇಳ್ರಿ, ಏನು ಸುದ್ದಿ ತಂದಿರಲ್ಲ ಒಟ್ಟಾರೆಯಾಗಿ ಅದನ್ನು ಹೇಳ್ರಿ ಅಂದಾಗ, ಏನಿಲ್ಲ ತಾಯಿ, 15 ದಿನದಿಂದ ನಿಮ್ಮನ್ನೇನು ನೋಡಿ ಹೋಗಿರುವಂಥ ವರ ಶಿವನ ಪಾದ ಸೇರಿಬಿಟ್ಟಾನ, ಸತ್ತು ಬಿಟ್ಟಾನ. ಹಾಗಾಗಿ ಅಂಥದ್ದೇ ಮತ್ತೊಬ್ಬ ಯೋಗ್ಯ ವರನನ್ನು ನಾವು ನೋಡೀವಿ. ಆ ವರನನ್ನು ನೋಡಕ್ಕೆ ಬರ್ರಿ, ಈಗಲೇ ಕರ್ಕೊಂಡು ಬಂದೀವಿ ಅಂದಾಗ ಎಂಥ ಮನಸ್ಸು ತಾಯಿ, ಒಂದೇ ಮನಸ್ಸು ನಮ್ಮವ್ರದೆಲ್ಲ. ಹಾಗಾಗಿ ಅವರು ಮಹಾತ್ಮರಾದ ರುದ್ರಮ್ಮ ತಾಯಿಯವರು ಅಕ್ಕ ಮಹಾದೇವಿಯವರ ವಚನ ಓದುತ್ತಾ ಇದ್ರು. ಅದು ಯಾವ ವಚನ ಅಂದ್ರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮಣವೇ ಬೀಜ, ಎಣಗುಳ್ಳದ್ದು ಒಂದು ಮಣ, ಅದು ನಿಮ್ಮಲ್ಲಿ ಒಡವರೆದ ಬಳಿಕ ಭವವುಂಟೇ ಚನ್ನ ಮಲ್ಲಿಕಾರ್ಜುನ. ರುದ್ರಮ್ಮ ತಾಯಿಯವರು ಈ ವಚನವನ್ನು ಹೇಳಿ ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರು. 15 ದಿನದಿಂದ ಏನು ನನ್ನನ್ನು ನೋಡಕ್ಕೆ ಬಂದಿದ್ನಲ್ಲ ಆ ವರನಿಗೆ ಇರುವಂಥ ಒಂದು ಮನಸ್ಸಿತ್ತು, ಅದನ್ನು ನಾನು ಕೊಟ್ಟು ಬಿಟ್ಟೀನಿ. ಇನ್ನೊಬ್ಬ ವರನನ್ನು ಕರ್ಕೊಂಡು ಬಂದಿರಲ್ಲ ನನ್ನ ಮದುವೆಗೆ ಅಂತೇಳಿ ಕೊಡಾಕ ನನ್ನ ಹತ್ರ ಇನ್ನೊಂದು ಮನಸ್ಸಿಲ್ಲ ಅಂದ್ರು. 2 ಮನಸ್ಸಿದ್ರೆ ನಾನು ಈ ಮನಸ್ಸು ಕೊಡ್ತಿದ್ದೆ, ಆ ಮನಸ್ಸು ಅವು ಕೊಟ್ಟಿದ್ದೆ, ಈ ಮನಸ್ಸು ಇವು ಕೊಡ್ತಿದ್ದೆ. ಆದರೆ ಇರುವಂಥ ಒಂದು ಮನಸ್ಸನ್ನು ಯಾರಿಗೆ ಕೊಟ್ಟೀನಿ ಅಂದ್ರೆ, ಮೊದಲೇನು ನೋಡಕ್ಕೆ ಬಂದಿದ್ನಲ್ಲ ನಾನು ಅವನಿಗೇ ಕೊಟ್ಟು ಬಿಟ್ಟೀನಿ. ನಾನು ಮದುವೆ ಆದರೆ ಅವನನ್ನೇ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಮನಸ್ಸನ್ನು ಅವನಿಗೇ ಕೊಟ್ಟಿದ್ದೆ.
ಮತ್ತು ನಾನು ಅವನ ನೆನಪಿನೊಳಗೆ ಜೀವನವನ್ನು ಮಾಡ್ತೀನಿ ಅಂತೇಳಿ ಕೊನೆವರೆಗೂ ಕೂಡ ಅವರು ಮದುವೆ ಆಗಲಿಲ್ಲ ತಾಯಿ ಜೀವನದೊಳಗೆ. ರುದ್ರಮ್ಮ ತಾಯಿ ಇಂಥವರೆಲ್ಲ ಹೀಗೆಲ್ಲ ಕನ್ಯಾ ನೋಡಕ್ಕೆ ಹೋದ್ರು. ಹಳ್ಳಿಕೇರಿಯ ಅನ್ನದಾನಯ್ಯನವರು, ಹಿರೇಮಠದ ಹಳ್ಳಿಕೇರಿಯ ಅನ್ನದಾನಯ್ಯನವರು ಕನ್ಯೆಯನ್ನು ನೋಡೋದಕ್ಕಾಗಿ ಎಲ್ಲಿಗೆ ಹೋದರು ಅಂದ್ರೆ ಸೋಮಾಪುರದ ಭಕ್ತರ ಒಡಗೂಡಿ ಗದುಗಿನ ಹಿಡಕಿ ಮಠ ಅಂತ ಬರುತ್ತೆ. ಆ ಹಿಡಕಿ ಮಠದ ಕನ್ಯೆ ಒಳ್ಳೆಯ ಆಚಾರವಂತಳಾಗಿದ್ದಳು. ಆ ತಾಯಿ ಒಳ್ಳೆಯ ನೀತಿವಂತಳಾಗಿದ್ದು. ಆ ಕನ್ಯಾಮಣಿಯನ್ನು ನೋಡಿದ್ರು ಅನ್ನದಾನಯ್ಯನವರು ನೋಡ್ತಾರೆ. ರುದ್ರಾಂಬಿಕಾದೇವಿ ಅಂತೇಳಿ ಗದುಗಿನ ಹಿಡಕಿ ಮಠದ ರುದ್ರಾಂಬಿಕಾದೇವಿಯನ್ನು ನೋಡಿ ಒಪ್ಪಿಗೆಯನ್ನು ಕೊಟ್ಟಾಗ ಗುರು ಹಿರಿಯರೆಲ್ಲ ಕೂಡಿಕೊಂಡು ಒಂದು ಒಳ್ಳೆಯ ಶುಭ ಮುಹೂರ್ತದಂದು ಮದುವೆಯನ್ನು ಏರ್ಪಾಟು ಮಾಡಿದ್ರಂತ. ಮದುವೆ ಎಂಬುದೊಂದು ನೆಪ, ಬೀಗರುಂಬುವುದೇ ಸತ್ಯ ಅಂತಾರೋ ದೊಡ್ಡವರು. ಮದುವೆ ಅಂದ್ರೆ ಹೇಗೆ ಅಂದ್ರೆ ಬೀಗರ್ನ ಉಣ್ಸಾಕ ಮಾಡಿರುವಂಥ ಒಂದು ಕಾರ್ಯ ಅಂತ, ಮತ್ತೊಂದು ಏನಲ್ಲ. ಮದುವೆ ಅಂದ್ರೆ ಒಂದ ಸಾರಿ ಆಗಬೇಕಂತ ತಾಯಿ. ಮತ್ತೀಗ ಮುಂದೆ ಜಾತ್ರೆ ಬರುತ್ತೆ, ಮಠದ ಜಾತ್ರೆ ಬಂದಾಗ ಸಾಮೂಹಿಕ ಲಗ್ನ ವರ್ಷ ಮಾಡ್ತಾರೆ. ಅಪ್ಪವರು ತಾತನವರು ಭಾಳ ಪುಣ್ಯದ ಕಾರ್ಯವನ್ನು ಮಾಡಕತ್ತಾರೆ. ಮದುವೆಯನ್ನು ಮಾಡುವಂಥದ್ದು ಅಂದ್ರೆ ಭಾಳ ಪುಣ್ಯದ ಕಾರ್ಯ. ಅಲ್ಲಿ ಸಾಮೂಹಿಕ ಲಗ್ನ, ಈ ಸಾಮೂಹಿಕ ಲಗ್ನವನ್ನು ವಿವಾಹವನ್ನು ಜಾರಿಗೆ ತಂದಂಥವ್ರು ಯಾರು? ಈ ಸಾಮೂಹಿಕ ವಿವಾಹದ ಪದ್ಧತಿಯ ಒಂದು ಕಲ್ಪನೆಯನ್ನು ಜಾರಿಗೆ ತಂದಂಥವರು ಯಾರು ಅಂದ್ರೆ 12ನೇ ಶತಮಾನದ ಶಿವಶರಣೆ ಗುಡ್ಡಾಪುರದ ದಾನಮ್ಮ ದೇವಿ ಅಂತ. ಗುಡ್ಡಾಪುರದ ದಾನಮ್ಮ ದೇವಿ ಈ ಸಾಮೂಹಿಕ ವಿವಾಹದ ಪದ್ಧತಿಯನ್ನು ಜಾರಿಗೆ ತಂದು, ನಾನೊಬ್ಬಳೇ ಮದುವೆ ಆಗೋದು ಬೇಡ, ಈ ನಮ್ಮ ನಾಡಿನೊಳಗೆ ಅನೇಕ ಜನ ಬಡ ಹೆಣ್ಣು ಮಕ್ಕಳದಾರ, ಹಾಗಾಗಿ ನನ್ನೊಂದಿಗೆ ಅವರ ಮದುವೆಯೂ ಆಗಬೇಕು ಅಂತೇಳಿ ಮಹಾರಾಷ್ಟ್ರ ಅಂತ ಬರುತ್ತೆ. ಆ ಮಹಾರಾಷ್ಟ್ರದೊಳಗೆ ಆ ಜತ್ತ ಸಂಸ್ಥಾನದ ಆಗಿನ ದಿನಮಾನದೊಳಗೆ ರಾಜ ಯಶೋಬ ಅಂತ, ಆ ಯಶೋಬಾನ ಕನಸಿನೊಳಗೆ ಹೋಗುತ್ತಾಳೆ ದಾನಮ್ಮದೇವಿ. ಹೋಗಿ ಹೇಳುತ್ತಾಳ, ಏ ಯಶೋಬ, ನೀನು ದೊಡ್ಡ ಆಗರ್ಭ ಶ್ರೀಮಂತದಿ, ನಿನ್ನ ಹೆಸರು ಸೂರ್ಯ ಚಂದ್ರರಿರುವವರೆಗೂ ಕೂಡ ಅಜರಾಮರವಾಗಬೇಕಾಗಿತ್ತು ಅಂದ್ರೆ ನೀನು ನನ್ನೊಂದಿಗೆ 555 ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹವನ್ನು ಸಂಕತೀರ್ಥದೊಳಗೆ ಏರ್ಪಾಟು ಮಾಡಬೇಕು ಅಂತ ಹೇಳಿದ್ರು. ನಮಗೆಲ್ಲ ಗೊತ್ತಿರಬೇಕು ತಾಯಿ, ಪ್ರಪಂಚದೊಳಗೆ ಪ್ರಪ್ರಥಮ ಬಾರಿಗೆ ಸಾಮೂಹಿಕ ವಿವಾಹದ ಪದ್ಧತಿಯನ್ನು ಜಾರಿಗೆ ತಂದ ಕೀರ್ತಿ ಯಾರಿಗೆ ಸಲ್ಲುತ್ತ ಅಂದ್ರೆ ಗುಡ್ಡಾಪುರದ ದಾನಮ್ಮ ದೇವಿಗೆ ಸಲ್ಲುತ್ತ ಅಂತ. ಹಂಗ ಈ ಸಾಮೂಹಿಕ ಲಗ್ನ ಮಾಡೋ ಮುಂದಾಗ ಒಂದಿಷ್ಟು ಷರತ್ತುಗಳು ಹಾಕಿರ್ತಾರೆ. ಏನು? ಗಂಡಿಗೆ ಇಷ್ಟು ವಯಸ್ಸ, ಹೆಣ್ಣಿಗೆ ಇಷ್ಟು ವಯಸ್ಸ, ಮತ್ತು ಮೂರನೇದ್ದು ಹಾಕಿರ್ತಾರೆ. ಅವ್ರು ಏನಂತ ಹಾಕಿರ್ತಾರೆ? 2ನೇ ಮದುವೆಗೆ ಅವಕಾಶವಿಲ್ಲ ಅಂತ ಹಾಕಿರ್ತಾರೆ. 2ನೇ ಮದುವೆಗೆ ಅವಕಾಶ ಇಲ್ಲ ಅಂದಾಗ ಯಾವನೋ ಒಬ್ಬ ನನ್ನಂತ ಹೋದ್ನಂತ ಬಂದಂತ ಅಪ್ಪವ್ರ ಮಠ, ನಂದೊಂದು ಮದುವೆ ಬರ್ಕೋರಿ ಅಂತ ಕಮಿಟಿ ಅವ್ರ ಹತ್ರ ವಯಸ್ಸು ಸಾಕಷ್ಟಾಗೈತಿ. ಆ ಹೆಣ್ಮಗಳು ವಯಸ್ಸು ಆಕಿಗೂ ಆಗೈತಿ. ಮತ್ತು ಈ ಮುಂಚೆ ಮದುವೆ ಆಗಿದ್ದೇನೋ ಅಂತ ಕೇಳಿದ್ರಂತ. ಆಗಿದ್ನಲ್ರಿ ಅಂದಂತವ. ಅವಾಗ ಅವ್ರು ಅಂದ್ರಂತ, ಓದಾಕ ಬರುತ್ತಿಲ್ಲ ನಿನಗೆ? ಡಬಲ್ ಡಿಗ್ರಿ ಮಾಡೀನ್ರಿ. ಮತ್ತು 3ನೇ ನಿಯಮನ ಐತಲ್ಲ, 2ನೇ ಮದುವೆಗೆ ಅವಕಾಶವಿಲ್ಲ ಅಂತೇಳಿ. ಅವಾಗವ ಅಂದಂತ, ನೀವೇನಂತ ಹಾಕಿರಿ? 2ನೇ ಮದುವೆಗೆ ಅವಕಾಶವಿಲ್ಲ ಅಂತ ಹಾಕಿರಿ. ಇದು ನಂದು 4ನೇದ್ರಿ ಅಂದಂತ. ಎಷ್ಟವ? 4ನೇದ್ದು. 4 ಅಂತ ಹಾಕಿದ್ರೆ 6 ಅಂತ ಬರ್ತಾರೆ, 6 ಅಂತ ಹಾಕಿದ್ರೆ 10 ಅಂತ ಬರ್ತಾರೆ. ಹಿಂಗೆ ಇಲ್ಲಿ ಮದುವೆಯ ಸಂಭ್ರಮ ಅದ್ದೂರಿಯಿಂದ ಹಳ್ಳಿಕೇರಿಯ ಹಿರೇಮಠದ ಆ ಅಂದಾನಯ್ಯನವರು ಮತ್ತು ಇತ್ತ ಗದುಗಿನ ಹಿಡಕಿ ಮಠದ ಯಾರ್ಯಮ್ಮ ರುದ್ರಾಂಬಿಕಾ ದೇವಿಯವರೊಂದಿಗೆ ಮದುವೆ. ಅನೇಕ ಜನ ಹಳ್ಳಿಯ ಸದ್ಭಕ್ತರೆಲ್ಲ ಒಡಗೂಡಿ ಆನಂತರದೊಳಗೆ ಸೋಮಾಪುರದ
ಚಿದಾನಂದಕ್ಕೆ ಪಂಡಿತರ ಸನ್ನಿಧಾನದೊಳಗೆ ಅದ್ದೂರಿಯಾಗಿ ಮದುವೆಯಾಯಿತು. ಯಾರ್ಯಾರಿಗೆ? ಹಳ್ಳಿಕೇರಿಯ ಅನ್ನದಾನಯ್ಯನವರಿಗೆ, ಹಿಡಕಿ ಮಠದ ಗದುಗಿನ ಹಿಡಕಿ ಮಠದ ರುದ್ರಮ್ಮ ತಾಯಿಗೆ, ರುದ್ರಾಂಬಿಕ ತಾಯಿ ಮದುವೆಯಾಯಿತು. ಮದುವೆಯಾದ ನಂತರದೊಳಗೆ ಆ ರುದ್ರಾಂಬಿಕಾ ತಾಯಿ ಹಳ್ಳಿಕೇರಿಯ ಗ್ರಾಮಕ್ಕೆ ಬಂದು, ಹಳ್ಳಿಕೇರಿಯ ಗ್ರಾಮಕ್ಕೆ ಆ ತಾಯಿ ಬಂದಿರುವಂಥ ಸಂದರ್ಭದೊಳಗೆ ನೆರೆಯವರ ಬಾಯಿಯೊಳಗೆ ಬೆಲ್ಲವಾಗಿ ಜೀವನವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದಳಂತ. ಬಸವಣ್ಣವರು ಜೀವನದೊಳಗೆ ಹ್ಯಾಗ ನೀಲಾಂಬಿಕಾ ಗಂಗಾಂಬಿಕಾ ಮಾತೆಯರು ಬಂದ್ರಲ್ಲ, ಹಾಗ ಇಲ್ಲಿ ಹಳ್ಳಿಕೇರಿಯ ಹಿರೇಮಠದ ಅನ್ನದಾನಯ್ಯನವರ ಜೀವನದೊಳಗೆ ಗದುಗಿನ ಹಿಡಕಿ ಮಠದ ರುದ್ರಾಂಬಿಕಾ ದೇವಿಯವರು ಬಂದರಂತ ನೋಡ್ರಿ. ಚನ್ವೀರ್ ಕಣ್ವಿಯವರು ಬರೀತಾರಲ್ಲ, ನೀಲಮ್ಮ ತಾಯಿಯವರು ಹೇಗೆ ಬಂದರು ಬಸವಣ್ಣವರ ಜೀವನದೊಳಗೆ ಅಂತೇಳಿ. ಸದ್ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಅಂತ ಬರೀತಾರು. ಹಂಗ ಇಲ್ಲಿ ಗದುಗಿನ ಹಿಡಕಿ ಮಠದ ರುದ್ರಾಂಬಿಕಾ ದೇವಿಯವರು ಹಳ್ಳಿಕೇರಿಯ ಹಿರೇಮಠದ ಅನ್ನದಾನಯ್ಯನವರ ಮನೆಗೆ ಹಾಗೇ ಬರಲಿಲ್ಲ. ಸದ್ವಿನಯ, ಆಚಾರ, ವಿಚಾರ ಅನ್ನುವಂತಹ ತುಂಬಿದ ಕೊಡವನ್ನು ತೆಗೆದುಕೊಂಡು ಬಂದಳು ಅಂತ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ, ಪತಿರೊತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ, ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ. ಪತಿರೊತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ, ಪತಿರೊತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ ಕೊರಳುಳು ತಾಳೆ ಹಣೆಯಲ್ಲಿ ಕುಂಕುಮ ಸದ ಬೆಳಗಲಮ್ಮ. ತವರಿನ ಹೆಸರನು ಅನುದಿನ ಬೆಳಗುವ ಕೀರ್ತಿಯ ಕಳಸಮ್ಮ. ಕೊರಳುಳು ತಾಳೆ ಹಣೆಯಲ್ಲಿ ಕುಂಕುಮ ಸದ ಬೆಳಗಲಮ್ಮ. ತವರಿನ ಹೆಸರನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗೋ. ನಿನ್ನ ಮಾತು ಮುತ್ತಾಗಲಿ ಇಲ್ಲ ನೀತಿಶೀಲಾಗಲಿ, ನಿನ್ನ ಮಾತು ಮುತ್ತಾಗಲಿ ಇಲ್ಲ ನೀತಿಶೀಲಾಗಲಿ, ನಿನ್ನ ಹೆಸರು ಸ್ಥಿರವಾಗಲಿ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಬಂಗಾರ ಬಳೆಯ ಶೃಂಗಾರ ಸರದ ಆಶೆಯು ಬೇಡಮ್ಮ. ಬಂಗಾರ ಬಳೆಯ ಶೃಂಗಾರ ಸರದ ಆಶೆಯು ಬೇಡಮ್ಮ. ಬೆಲೆ ಬಾಳುವ ಬಂಗಾರದ ಗಿಣದ ಬಯಕೆಯು ಬೇಡಮ್ಮ. ಬೆಲೆ ಬಾಳುವ ಬಂಗಾರದ ಗಿಣದ ಬಯಕೆಯು ಬೇಡಮ್ಮ. ಒಂದು ಗುಂಜಿಯಷ್ಟು ತೂಕ ಉಳದಾಳಿಗಿದ್ದರೆ ಸಾಕ. ಒಂದು ಗುಂಜಿಯಷ್ಟು ತೂಕ ಉಳದಾಳಿಗಿದ್ದರೆ ಸಾಕ. ಹೆಚ್ಚಿನ ಒಡವಿಯಾಕ ಬೇಕಾ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ.
ಮಾವನ ಮನೆಯ ಮಲ್ಲಿಗೆಯಾಗೋ ಅತ್ತಿಗೆ ತೊತ್ತಾಗೋ ಮಾವನ ಮನೆಯ ಮಲ್ಲಿಗೆಯಾಗೋ ಅತ್ತಿಗೆ ತೊತ್ತಾಗೋ ತವರಿನ ಹೆಸರನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗೋ ತವರಿನ ಹೆಸರನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗೋ ನಿನ್ನ ಮಾತು ಮುತ್ತಾಗಲಿ ನಿಲ್ಲಗೆಸರು ಸ್ಥಿರವಾಗಲಿ ನಿನ್ನ ಮಾತು ಮುತ್ತಾಗಲಿ ನಿಲ್ಲ ನೀತಿಶೀಲಾಗಲಿ ನಿನ್ನಗೆಸರು ಸ್ಥಿರವಾಗಲಿ ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ ಗುಣವಂತಿಯಾಗಿ ಬಾಳೆ ಗಂಡನೆ ಕುಂಟನೆ ಕುರುಡನಿಗಿರಲಿ ಅವನೇ ದೇವರಮ್ಮ ಗಂಡನೆ ಕುಂಟನೆ ಕುರುಡನಿಗಿರಲಿ ಅವನೇ ದೇವರಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವು ನಿಲ್ಲಿಸಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವು ನಿಲ್ಲಿಸಮ್ಮ ನಿನ್ನ ಪತಿಗೆ ಪ್ರಿಯಳಾಗೋ ಸಧರ್ಮಕ್ಕೆ ನೆಲೆಯಾಗೋ ಪತಿಗೆ ಪ್ರಿಯಳಾಗೋ ಸಧರ್ಮಕ್ಕೆ ನೆಲೆಯಾಗೋ ನೀ ಜ್ಞಾನದ ನಿಧಿಯಾಗೋ ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ ಗುಣವಂತಿಯಾಗಿ ಬಾಳೆ ಆಶೆ ವಿಷಯ ಎಂಬ ವಾಸನೆ ಎಳೆದು ಲೇಸಾಗಿ ಬಾಳಮ್ಮ ಆಶೆ ವಿಷಯ ಎಂಬ ವಾಸನೆ ಎಳೆದು ಲೇಸಾಗಿ ಬಾಳಮ್ಮ ನಿತ್ಯ ಬೆಳಗಿನಲ್ಲಿ ರೇವೂರ ಕವಿಗಳ ಕವಿತೆಯು ಹಾಡಮ್ಮ ನಿತ್ಯ ಬೆಳಗಿನಲ್ಲಿ ರೇವೂರ ಕವಿಗಳ ಕವಿತೆಯು ಹಾಡಮ್ಮ ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನೆಬೇಕು ಆ ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನೆಬೇಕು ನಿನ್ನ ಬಾಳಿಗವನೆ ಬೆಳಕೋ ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ ಪ್ರತಿರತಿಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ನವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆರಮ್ಮ ಪತಿರತಿಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಸದ್ಗತಿಯ ಕಾಣಿರಮ್ಮ ಸದ್ಗತಿಯ ಕಾಣಿರಮ್ಮ ಸದ್ಗತಿಯ ಕಾಣಿರಮ್ಮ ಸಾಂಬಜಯ ನಮಃ ಪಾರ್ವತೀಶ್ವರ ಮಹಾದೇವ ಚಂಡ ಬಸವೇಶ್ವರ ಮಹಾರಾಜ ಕಿ ಜೈ ಕರಿ ಬಸವೇಶ್ವರ ಮಹಾರಾಜ ಕಿ ಜೈ ಶಿವ ಸಾಂಬ ಜೈ ನಮಃ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ
ಹೇಗಾಗಿತ್ತೇವ ಇಷ್ಟೋ ತನಕ ಅವ್ರ